ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆ ಆಗ್ತಾ ಇದ್ದ ಹಾಗೆ 70 ಲಕ್ಷದ ಆಟ ಶುರುವಾಗಿತ್ತು. ಕೊಲೆ ಪ್ರಕರಣದಿಂದ ಪಾರಾಗುವುದಕ್ಕೆ 70 ಲಕ್ಷ ಬಳಕೆಗೆ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ದರ್ಶನ್ ಪ್ಲಾನ್ ಮಾಡಿದ್ರು. ದರ್ಶನ್ ಮನೆಯಲ್ಲಿದ್ದಂತಹ ಹಣವನ್ನ 30 ಲಕ್ಷ ಹಣವನ್ನ ಸರೆಂಡರ್ ಆಗುವುದಕ್ಕೆ ಹಂಚಿಕೆ ಮಾಡಲಾಗಿತ್ತು. ಸಾಕ್ಷಿ ನಾಶ ಹಾಗೆ ಪೊಲೀಸರ ಮ್ಯಾನೇಜ್ಮೆಂಟ್ಗೆ ಮತ್ತೆ 40 ಲಕ್ಷ ಬಳಕೆಗೆ ತೀರ್ಮಾನ ಮಾಡಲಾಗಿತ್ತು. ಕೃತ್ಯದ ಬಳಿಕ ಓರ್ವ ಎಂಎಲ್ಎಗೆ ಕರೆಯನ್ನ ಮಾಡಿದ್ರಂತೆ ನಟ ದರ್ಶನ್. ಎಂಎಲ್ಎ ಬಳಿಯಿಂದ ಮೋಹನ್ ರಾಜು ಮೂಲಕ 40 ಲಕ್ಷ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡೋಕೆ ಕಂತೆ ಕಂತೆ ಹಣವನ್ನ ಸಾಗಿಸಿತ್ತು ಡಿ ಗ್ಯಾಂಗ್ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ರಿಮಾಂಡ್ ಕಾಪಿಯಲ್ಲಿ ಹಣದ ವ್ಯವಹಾರಗಳಿಗೆ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಪೊಲೀಸರು. ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಮೋಹನ್ ರಾಜು ಎಂಬಾತನ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಈಗ ಈ ಮೋಹನ್ ರಾಜು ಎಂಬಾತ ಯಾರು, ಆತ ಹಣವನ್ನ ಪಡೆದಿದ್ದು ಯಾರಿಂದ ಪಡೆದು ಆತ ದರ್ಶನ್ಗೆ ಒಪ್ಪಿಸಿದ್ದ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ರಿಮಾಂಡ್ ಕಾಪಿಯಲ್ಲೇ ಹಣದ ವಹಿವಾಟು ಹಾಗೆ ಮೋಹನ್ ರಾಜುವಿನ ಹೆಸರು ಉಲ್ಲೇಖ ಆಗಿತ್ತು. ಬಟ್ ಕುತೂಹಲ ಇರೋದು ಈ ಮೋಹನ್ ರಾಜು ಯಾರು, ಆತನ ಹಿನ್ನೆಲೆ ಏನು, ಆತ ಹಣವನ್ನ ಪಡೆದಿದ್ದು ಯಾರಿಂದ, ದರ್ಶನ್ ಸಂಪರ್ಕ ಮಾಡಿದಂಥ ಆ ಪ್ರಭಾವಿ ರಾಜಕಾರಣಿ ಯಾರು? ಸಂದೇಶ್. ವಿದೇಶಿ ಈಗ ಪ್ರಮುಖವಾಗಿರುವಂತದ್ದು ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಮಾಹಿತಿಯನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಈಗಾಗಲೇ ಈ ಒಂದು 70 ಲಕ್ಷ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೀಟ್ ಆದ ಮಾಹಿತಿಯನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಯಾರು ಆ ಎಂಎಲ್ಎ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ಈಗ ಸದ್ಯ ದರ್ಶನ್ ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಬಳಸಲಾದಂತಹ ಅಥವಾ ಸಾಕ್ಷ್ಯನಾಶಕ್ಕೆ ಅಥವಾ ಪೊಲೀಸ್ ಮ್ಯಾನೇಜ್ಗೆ ಅಥವಾ ಈಗಾಗಲೇ ಏನು ಆ ಒಂದು ಪ್ರಕರಣವನ್ನ ಅಥವಾ ಆ ಆರೋಪವನ್ನ ಬೇರೆಯವರ ಮೇಲೆ ಹೊರಿಸೋದಕ್ಕೆ ಹೊರಗೆ ಬಂದಿದ್ದಂತಹ 70 ಲಕ್ಷ ಹಣದ ಕುರಿತಂತೆ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 30 ಲಕ್ಷ ಹಣ ಏನಿದೆ, ಈ 30 ಲಕ್ಷ ಹಣವನ್ನ ದರ್ಶನ್ ತನ್ನ ಮನೆಯಿಂದಲೇ ಪ್ರದೋಷ್ಗೆ ನೀಡಿರ್ತಾರೆ. ಅಂದ್ರೆ ಪ್ರದೋಷ್ಗೆ ಆ 30 ಲಕ್ಷ ಹಣವನ್ನ ಕೊಟ್ಟು ಈ ಹಣವನ್ನ ಅಂದ್ರೆ ಈ ಒಂದು ಬಾಡಿ ವಿಲೇವಾರಿಗೆ, ಆ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಈಗ ಹಣವನ್ನ ತಲುಪಿಸಿ ಅಂತ ಹೇಳಿರ್ತಾರೆ. ಆ 30 ಲಕ್ಷದಲ್ಲಿ 10 ಲಕ್ಷ ಹಣವನ್ನ ಪ್ರದೋಷ್ ತಮ್ಮ ಆರೋಪಿಗಳಿಗೆ ಅಂದ್ರೆ ರಾಘವೇಂದ್ರ ಸೇರಿದಂತೆ ಚಿತ್ರದುರ್ಗದ ಆರೋಪಿಗಳು ಯಾರಿದ್ರು ಕಿಡ್ನಾಪರ್ಸ್, ಅವರಿಗೆ 10 ಲಕ್ಷ ಹಣವನ್ನ ಕೊಟ್ಟಿರ್ತಾರೆ. ಈ 30 ಲಕ್ಷದಲ್ಲಿ 20 ಲಕ್ಷ ರೂಪಾಯಿ ಪ್ರದೋಷ್ ಬಳಿ ಈಗಾಗಲೇ ಸೀಸ್ ಮಾಡಿದ್ದು, ಇನ್ನು 10 ಲಕ್ಷ ಹಣವನ್ನ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವದ ತಂಡ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಅವರ ಪತ್ನಿಯ ಬಳಿಲಿ ಆ 10 ಲಕ್ಷವನ್ನ ಸೀಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ 30 ಲಕ್ಷ ಹಣ ರಿಕವರಿ ಮಾಡಿದಂತಾಗುತ್ತೆ. ಇನ್ನುಳಿದಂತ 30 ಲಕ್ಷ ಹಣ ಹೇಗೆ ಬಂತು ಅನ್ನೋದನ್ನ ನಾವು ನೋಡೋದಾದ್ರೆ, ದರ್ಶನ್ ಅವರು ಓರ್ವ ಎಂಎಲ್ಎಯ ಬಳಿ, ಆ ಎಂಎಲ್ಎ ಹೆಸರು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ, ಆದ್ರೆ ಆ ಎಂಎಲ್ಎ ಮುಖಾಂತರ ಮೋಹನ್ ರಾಜು ಅನ್ನೋರಿಗೆ 40 ಲಕ್ಷ ಹಣವನ್ನ ಕೊಡ್ತಿರ್ತಾರೆ. ಆ 40 ಲಕ್ಷ ಹಣವನ್ನ ತಂದಂತ ಮೋಹನ್ ರಾಜು ನೇರವಾಗಿ ದರ್ಶನ್ ಅವ್ರಿಗೆ ಆ ಹಣವನ್ನ ಕೊಡ್ತಾರೆ. ಆ ಹಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಅವರು RR ನಗರದ ನಿವಾಸದಲ್ಲಿ 37 ಲಕ್ಷ ರೂಪಾಯನ್ನ ಅಲ್ಲಿಯೇ ಬಿಟ್ಟು ಇನ್ನು 3 ಲಕ್ಷ ರೂಪಾಯನ್ನ ಬೆಂಗಳೂರಿನಿಂದ ಮೈಸೂರಿಗೆ ತೆಗೆದುಕೊಂಡು ಹೋಗಿರ್ತಾರೆ. ಮೈಸೂರಿಗೆ ತೆಗೆದುಕೊಂಡು ಹೋದ ಬಳಿಕ ಅಲ್ಲಿ ಮೇಕಪ್ ಅಸಿಸ್ಟೆಂಟ್ ನ ಮುಖಾಂತರವಾಗಿ ಮತ್ತೆ ಬೆಂಗಳೂರಿನ ವಿಜಯಲಕ್ಷ್ಮಿ ಅವರ ಮನೆಗೆ ಆ 3 ಲಕ್ಷ ರೂಪಾಯಿ ತಲುಪುತ್ತೆ. ಅದಾದ ನಂತರ ಯಾವಾಗ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ, ಜೊತೆಗೆ ಪೊಲೀಸರು ಕೂಡ ರಿಕವರಿಗೆ ಮುಂದಾಗ್ತಾರೆ. ಈ ಎಲ್ಲಾ ಸಿನಾರಿಯೋ ಪೊಲೀಸರಿಗೆ ಗೊತ್ತಾದ ನಂತರ ಪೊಲೀಸರು ದರ್ಶನ್ ಅವರ ನಿವಾಸದಲ್ಲಿ ಸುಮಾರು 37 ಲಕ್ಷ ಹಣವನ್ನ ಸೀಸ್ ಮಾಡಿದ್ರೆ, ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೂ ಕೂಡ 3 ಲಕ್ಷ ಹಣವನ್ನ ಸೀಸ್ ಮಾಡ್ತಾರೆ. ಯಾಕೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಅಥವಾ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿದ್ದು ಅಂದ್ರೆ, ಈ 3 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಹಣವನ್ನ ಯಾರು ಕೊಟ್ಟರು, ಜೊತೆಗೆ ನಿಮ್ಮ ಮನೆಯಲ್ಲಿದ್ದಂತಹ ಶೂ ಅನ್ನ ಯಾರು ತಂದು ಕೊಟ್ಟರು ಅನ್ನೋದನ್ನ ವೆರಿಫೈ ಮಾಡಬೇಕು ಅಥವಾ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನ ಕರೆದು ವಿಚಾರಣೆ ಮಾಡಿರ್ತಾರೆ. ಓವರ್ ಆಲ್ ಆಗಿ ಈ ಪ್ರಕರಣದಲ್ಲಿ ಕೊಲೆಯ ನಂತರ ಓಡಾಡಿದ್ದಂತಹ 70 ಲಕ್ಷ ಹಣ ಏನಿತ್ತು, ಆ 70 ಲಕ್ಷ ಹಣವನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇದು ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಇವರು ಹಣದ ಆಮಿಷವನ್ನ ಒಡ್ಡಿ ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ, ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅಂತ ಏನು ಮೆನ್ಷನ್ ಮಾಡಿ ಸಾಕ್ಷಿ ಸಮೇತ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಇದು ಸಾಕಷ್ಟು ಕ್ರೂಷಿಯಲ್ ಆಗುತ್ತೆ. ಅಂದ್ರೆ ಈ 70 ಲಕ್ಷ ಹಣ ವಹಿವಾಟು ಜೊತೆಗೆ ಅದಕ್ಕೆ ಆ ವಹಿವಾಟಿಗೆ ಸಂಬಂಧಪಟ್ಟಂತ ಹೇಳಿಕೆಗಳು ಏನಿದೆ ಇದು ಮುಂದಿನ ಹಂತದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ಆಗ ಜಾಮೀನು ಕೊಡದೇ ಇರೋದಕ್ಕೆ ಅಥವಾ ಜಾಮೀನು ರದ್ದಾಗೋದಕ್ಕೆ ಪ್ರಮುಖವಾದ ರೀಸನ್ ಇದಾಗ್ತಾ ಹೋಗುತ್ತೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಕೂಡ ಈ 70 ಲಕ್ಷ ಹಣದ ಕುರಿತಂತೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಪ್ರದೋಷ್ ಮುಖಾಂತರ ಏನು ಹಣದ ವಹಿವಾಟಾಗಿದೆ ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಜೊತೆಗೆ ಮೋಹನ್ ರಾಜು ಅನ್ನೋರಿಗೆ ಯಾವ MLA ಮುಖಾಂತರ ದರ್ಶನ್ ಅವರು ಮೋಹನ್ ರಾಜು ಮುಖಾಂತರ ಏನು ಹಣವನ್ನ ತರಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.